ತುಂಬಾ ಮುದ್ದು ಇವಳು ಏರಿಸಿಕೋಮಲೆ ಮುನಿಸಿಕೊಂಡರೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದನ್ನು ಫುಲ್ ಪ್ರಾಜೆಕ್ಟ್ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಅಲೈಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಫೋಟೋ ಹಾಕ್ಕೊಳ್ಳಿ. ನೀವು ಫಸ್ಟ್ ಫೋಟೋ ಹಾಕ್ಕೊಳ್ಳೋದಂದರೆ ಇಲ್ಲಿ ಫಸ್ಟ್ ಒಂದು ಲೆಟ್ರ್ ಅಕ್ಷರನ ವಿಡಿಯೋ ಹಾಕಿರ್ತೀನಿ, ಅದನ್ನು ಕಟ್ ಮಾಡಿ ಹಾಕಿರ್ತೀನಿ. ನೀವು ಮತ್ತೇನು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸೆಕೆಂಡ್ ಒಂದು ಫೋಟೋ ಸೆಕೆಂಡ್ ಒಂದು ಬೀಟ್ ಮಾರ್ಕ್ ಮೇಲೆ ಇಟ್ಕೊಂಡು ಸೆಕೆಂಡ್ ಒಂದು ನೀವು ಯಾವ ಫೋಟೋ ಬೇಕೋ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ಬೇರೆ ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಮತ್ತೆ ಒಂದು ಭಾಗ ಬೀಟ್ ಮಾರ್ಕ್ ಇರುತ್ತಲ್ಲ, ಇದನ್ನು ಗ್ಯಾಪ್ ಇಡಿ, ಯಾಕೆಂದರೆ ಇದು ಲೆಟರ್ ಇದಾಗಿರುತ್ತೆ. ಆಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಮತ್ತೆ ಒಂದು ಫೋಟೋ ಹಾಕ್ಕೊಳ್ಳಿ. ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಅದು ಮತ್ತೆ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒಂದು ಬೀಟ್ ಮಾರ್ಕ್ನ ಖಾಲಿ ಬಿಡಿ, ಹಾಗೆ ಇದು ಲೆಟರಿಂದ ಇರುತ್ತೆ. ಹಾಗೆ ಮತ್ತೆ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಇಟ್ಕೊಳ್ಳಿ. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಕಟ್ ಮಾಡ್ಕೊಳ್ಳಿ ಬೀಟ್ ಮಾರ್ಕಿಗೆ. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಇಲ್ಲಿ ಮತ್ತೆ ಒಂದು ಲೆಟರಿಂದ ಮಾರ್ಕ್ ಇದೆ, ಬೀಟ್ ಮಾರ್ಕು, ಅದನ್ನು ಹಾಗೆ ಕೈ ಬಿಟ್ಬಿಡಿ, ನೀವೇನು ಮಾಡೋಕ್ಕೋಗ್ಬೇಡಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಮತ್ತೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆಮೇಲೆ ನೋಡ್ಬೋದು ಇಲ್ಲಿ ಒಂದು ಬೀಟ್ ಮಾರ್ಕ್ನ ಬಿಡಬೇಕು, ಒಂದು ಫೋಟೋ ಹಾಕಬೇಕು, ಮತ್ತು ಒಂದು ಬೀಟ್ ಮಾರ್ಕ್ನ ಬಿಡಬೇಕು, ಒಂದು ಫೋಟೋ ಹಾಕಬೇಕು. ಅದೇ ರೀತಿ ಇದೆ ಸೇಮ್ ಪ್ಯಾಟರ್ನು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಮೇಲ್ಗಡೆ ಕಾಪಿ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲೇಯರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ, ಕಾಪಿ ಆಗುತ್ತೆ. ಆಮೇಲೆ ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕಾಪಿ ಮಾಡ್ಕೊಂಡ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇದರ ಮುಂದ್ಗಡೆ ಬಾಣದ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದೇ ಆಪ್ಷನ್ ಇದನ್ನು ಆಫ್ ಮಾಡಿ ಪೇಸ್ಟ್ ಮಾಡಿ. ಇದೇ ರೀತಿ ಅದ್ರ ಕೆಳಗಡೆ ಇರೋ ಫೋಟೋದಿಂದ ಫಸ್ಟ್ ಒಂದು ಫೋಟೋದು ಇತ್ತಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪೇಸ್ಟ್ ಸ್ಟೈಲ್ ಮೇಲೆ ಹೋಗಿ ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಫೋಟೋದು ಹಾಗೆ ಅದನ್ನು ಫಸ್ಟ್ ಇರೋ ಫೋಟೋದಲ್ಲಿ ಕಾಪಿ ಮಾಡ್ಕೊಳ್ಳಿ ಫೈಲ್ನ. ಆಮೇಲೆ ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪೇಸ್ಟ್ ಸ್ಟೈಲ್ ಮೇಲೆ ಹೋಗಿ ಒಂದೇ ಆಪ್ಷನ್ ಇದನ್ನು ಆಫ್ ಮಾಡಿ ಪೇಸ್ಟ್ ಮಾಡಿ. ಅದೇ ನೆಕ್ಸ್ಟ್ ಬರೋ ಫೋಟೋನೂ ಅಷ್ಟೇ, ಫಸ್ಟ್ ಒಂದು ಇದು ಫೋಟೋನ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡ್ರೆ ಅದ್ರ ಮೇಲೆ ಹೋಗಿ ಪೇಸ್ಟ್ ಸ್ಟೈಲ್ ಮೇಲೆ ಹೋಗಿ ಒಂದೇ ಆಪ್ಷನ್ ಆಫ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಇದೆಯಲ್ಲ ಇದನ್ನು ಪೇಸ್ಟ್ ಅಂತ ಕೊಡಿ. ಅಷ್ಟೇ ಸಾಕು. ಇಷ್ಟ ಆದಮೇಲೆ ಫಸ್ಟ್ ಒಂದು 4 ಫೋಟೋ ಇದ್ವಲ್ಲ, ಫಸ್ಟ್ ಹಾಕಿರೋ 4 ಫೋಟೋನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಒಂದು ಫೋಟೋ ಸೆಲೆಕ್ಟ್ ಆಗಿರ್ತವೆ ಅದನ್ನು ಆಫ್ ಮಾಡಿಕೊಂಡು ಇನ್ನು ನೀವು ಹಾಕಿರೋ 4 ಫೋಟೋ ಅಷ್ಟೇ ಇಟ್ಕೊಂಡು ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಸೇಮ್ ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ಥರ ಬಂದಿದೆ, ಫೋಟೋ ಮಾತ್ರ ಚೇಂಜ್ ಆಗಿದೆ. ಇದೇ ಥರ ನೀವು ಎಡಿಟ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಿಗೂ ಕೂಡ ಹಾಕ್ಕೋಬೋದು, ಇಲ್ಲ ನೀವು ಇನ್ಸ್ಟಾಗ್ರಾಮಿಗಾರು ಹಾಕ್ಕೋಬೋದು. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.